ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾ ಇಬ್ರು ಆರಾಮಾಗಿದ್ದೀವಿ. ಕಚೋರಿ ಸಮೋಸೆ ಇಲ್ಲ ಇಲ್ಲ, ಯಾವಾಗಲೂ ತಿಂತಿರ್ತೀವಲ್ಲ, ಏನಾದರೂ ಬಂದರೆ ಮೈಂಡ್ ಅಲ್ಲಿಗೆ ಹೋಗುತ್ತೆ, ಮೈಂಡ್ ಅಲ್ಲಿ ಹೋಗ್ಬಿಡುತ್ತೆ. ಡೈವರ್ಟ್ ಆಗಿಬಿಡುತ್ತೆ ಮೈಂಡ್. ಫುಡ್ಡಿ ಬಂದ್ಬಿಟ್ಟು ನಾನು ಬಂದು ಫುಡ್ಡಿ, ಓಕೆನಾ? ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ದಿನ ಗ್ಯಾಪ್ ಬಿಟ್ವಿ. ಸೊ ವ್ಲಾಗ್ ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬ್ಯುಸಿಯಾಗಿದ್ವಿ. ಇವಳು ಸ್ವಲ್ಪ ಬ್ಯುಸಿಯಾಗಿದ್ದಾಳೆ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಬಂದ್ಬಿಟ್ಟು ತುಂಬಾ ಸ್ಪೆಂಡ್ ಮಾಡ್ತಾವಳೆ. ಸರಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಫ್ರೀ ಇರುವಾಗ ವ್ಲಾಗ್ ಮಾಡೋಣ, ನಮಗೇನಿಲ್ಲ. ಸೊ ಒಂದು ಪ್ಯಾಷನಾಗಿ ಹೋಗೋಣ. ಸೊ ಸ್ಲೋ ಆಗಿದ್ರು ಪರವಾಗಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ. ಅಪ್ಕಮಿಂಗ್ ವ್ಲಾಗ್ಸ್ಗೆ ಬಂದ್ಬಿಟ್ಟು ಒಳ್ಳೆ ಮೈಕ್ ತಗೊಳ್ಳೋಣ ಅಂತ ಇಷ್ಟು ದಿನ ನಾನು ಬಂದು ಒಂದೊಂದು ರೂಪಾಯಿ ಸೇವ್ ಮಾಡಿ ಫೈನಲಿ ಬಂದ್ಬಿಟ್ಟು ಮೈಕ್ ಈಸ್ಕೊಂಡೆ. ಸೊ ಪ್ರೈಸ್ ಹತ್ತತ್ರ ಬಂದು 4K ಆಯಿತು. ಸೊ ಬೆಳಗ್ಗೆನೇ ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ. ಇದು ಎಷ್ಟು ಗಂಟೆ ಗೊತ್ತಾ? ಒಂದು 10-10:30 ಹಂಗೆ ಆರ್ಡರ್ ಮಾಡಿದ್ವಿ. ಇವಾಗ ಟೈಮ್ ಎಷ್ಟು? ಫೋನ್ ಇದೆಯಾ? ಟೈಮ್ ಇವಾಗ ಆಯಿತು 3-3:30 ಹಂಗೆ. 3 ಹಾಂ, ಕರೆಕ್ಟಾಗಿ 3 ಗಂಟೆ 2:50. ಅದೇ 3 o'clock ಇಟ್ಕೊಳ್ಳಿ. ಎಕ್ಸ್ಟ್ರಾ 100 rupees ಪೇ ಮಾಡಿದೆ. ಸೊ ಬೇಗ ಬರೋಕ್ಕೆ. ಸೊ ತಗೋಪ್ಪ ನಿನಗೆ. ಸೊ ಮಿನಿ ಬ್ಲಾಗ್ ಎಲ್ಲ ಮಾಡ್ತಾರಲ್ಲ, ಆ್ಯಕ್ಚುಲಿ ಏನಪ್ಪ ಗೊತ್ತಲ್ಲ, ನೀವೆಲ್ಲ ಕೇಳ್ಬೋದು. ನಿಮಗೆ ಬಂದ್ಬಿಟ್ಟು ಪಿತೃಪಕ್ಷ ಅಂತ ಅಂದ್ಬಿಟ್ಟು ನೀವು ಹಬ್ಬ ಮಾಡ್ತೀರಾ. ನಮಗೆ ಅದೆಲ್ಲ ನಾವು ಮಾಡಲ್ಲ. ಅಮಾವಾಸ್ಯೆ, ಮಾಮೂಲಿ ಅಮಾವಾಸ್ಯೆಗೆ ನಾವು ಬಂದ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ನೀನು ತೀರೋಗಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಅಣ್ಣ ಮಗ ಬಂದ್ಬಿಟ್ಟು ಕೆಂತವನೆ. ನಾವು ವ್ಲಾಗ್ ಮಾಡ್ಬೇಕಾರೆಲ್ಲ ಪಾಪ ಬಂದಿಲ್ಲೇ ಕುತ್ಕೊಂಡು ಸೈಲೆಂಟಾಗಿ ಇರ್ತಾನೆ, ಏನು ಮಾತಾಡಲ್ಲ. ನಾನು ಆಚೆ ಬಿಟ್ರೆ ಜಾಸ್ತಿ ಮಾತಾಡ್ತಾನೆ, ಅವನ ವಯಸ್ಸಿಗೆ ಕೇಳ್ಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಡ್ತೀವಿ. ಸೊ ಮಾಮೂಲಿ ಪಿತೃಪಕ್ಷ ಸುಮ್ಮನೆ ಇರೋ ಪಿತೃಪಕ್ಷ ಮಾಡಿರ್ತೀರಾ ಅಂತ ಅನಿಸುತ್ತೆ. ನಾವು ನಾರ್ಮಲಾಗಿ ಪೂಜೆ ಮಾಡಿಬಿಟ್ಟು ನಾನ್ ವೆಜ್ ಮಾಡಲ್ಲ, ವೆಜ್ ಮಾತ್ರನೇ ನಾವು ಮಾಡ್ತೀವಿ. ಸೊ ಅನ್ಬಾಕ್ಸಿಂಗ್. ಆ್ಯಕ್ಚುಲಿ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಡಿಜಿಟಿಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಅಂತ ಐತೆ. ಆ್ಯಕ್ಚುಲಿ ಇದು ಬಂದು ತುಂಬಾ ಯೂಸ್ಫುಲ್. ಯಾಕಂದರೆ ನನ್ನ ಹತ್ರ ಗೋಪುರ ಐತೆ, ಗೋಪುರನೂ ಯೂಸ್ ಮಾಡ್ಕೊಬೋದು. ಫ್ಯೂಚರಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಬಂದ್ಬಿಟ್ಟು ಐಫೋನ್ ತೊಗೊಂಡ್ರೆ, ಐಫೋನ್ನೂ ತೊಗೊಳಿಲ್ಲ, ನಾನು ಆ್ಯಂಡ್ರಾಯ್ಡ್ ಮೊಬೈಲಲ್ಲೇ ಯೂಸ್ ಮಾಡ್ತಿರೋದು. ಇವಾಗ ಪ್ಲ್ಯಾನ್ ಐತೆ, ಇವಾಗಿಲ್ಲ. ಸೊ ಸದ್ಯಕ್ಕೆ ಇವಾಗಿಲ್ಲ. ಐಫೋನ್ ತಗೊಂಡ್ರೆ ಐಫೋನು ಯೂಸ್ ಮಾಡ್ಕೊಬೋದು, ಆ್ಯಂಡ್ರಾಯ್ಡು ಯೂಸ್ ಮಾಡ್ಕೊಬೋದು. ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೂ ಅನ್ಬೋದು. ಇದೇನು ಪ್ರಮೋಷನ್ ಇಲ್ಲ. ನಿಮ್ಗೆ ಏನಾದರೂ ಬೇಕಿದ್ರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ತಗೋಪ್ಪ. ನಾನು ಯೂಸ್ ಮಾಡಿಲ್ಲ, ಆದರೆ ನನಗೆ ಸ್ವಲ್ಪ ಭಯ, ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಂತ. ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಬೇಡ ಬಿಡು. ತಗೊಂಡಿದ್ಯಾ, ಮಿನಿ ವ್ಲಾಗ್ ಮಾಡು, ಚೆನ್ನಾಗಿ ವ್ಲಾಗ್ ಮಾಡು. ಇದೇ ನಮ್ಮ ಸೆಟಪ್ಪು, ರಿಂಗ್ ಲೈಟು. ಇಷ್ಟೇ, ಬೇರೆ ಏನಿಲ್ಲ. ಇಷ್ಟೇನಾ? ಇದೊಂದೇನಾ? ಮತ್ತೆ ಬೇರೆ ಏನು ಕೊಡ್ತಾರೆ? ಇದು ಮೈಕಾ? ಓ, ಇಲ್ಲೊಂದು ಬಾಕ್ಸ್ ಇದೆ. ಇದು ಬಂದು ವೈರ್, ವೈರ್ಲೆಸ್ ಒಂದೇ. ಮತ್ತೆ ಇವಾಗ ಚಾರ್ಜಿಂಗ್ ಎಲ್ಲ ಹೆಂಗ್ ಆಗ್ತೀಯಾ? ಇದೇನು ಮ್ಯಾಗ್ನೆಟಾ? ಇದು ಬಂದು ಇದು ಕ್ಲಿಪ್ ಅಂತಾರೆ. ಆ್ಯಕ್ಚುಲಿ ಮ್ಯಾಗ್ನೆಟ್ ಅದಲ್ಲ, ನಾನು ಅಂತೀನಿ ಕ್ಲಿಯರಾಗೆ. ಫಸ್ಟು ಓಪನ್ ಮಾಡು. ಬಾಕ್ಸ್ ಒಳಗಡೆ ಏನೇನು ಕೊಟ್ಟವ್ರೆ ಅಂತಂದರೆ 2 ಮೈಕ್ ಕೊಟ್ಟವ್ರೆ, ಮತ್ತು ಇದೇನಿದು, ಅದೇ ಕ್ಲಿಪ್ ಕೊಟ್ಟವ್ರೆ, ಮತ್ತು ಇದೇನಿದು, ಅದೇ ಸ್ಪಾಂಜ್ ಅಂದರೆ ಅದೇ ವಿನ್ ನಾಯ್ಸ್ ಬರಬಾರ್ದು ಅಂತ ಅಂದ್ಬಿಟ್ಟು ಓಪನ್ ಮಾಡೋದು ತೋರ್ಸೋಣ. ವಿನ್ ನಾಯ್ಸ್ ಬರಬಾರ್ದು ಅಂತ ಅಂದ್ಬಿಟ್ಟು ಇದು ಕೊಟ್ಟವ್ರೆ. ಹಿಂಗೆ ಹಾಕೊಳ್ಳೋದಕ್ಕೆ. ಇದು ಹೊರಗಡೆ ನಾವೇನಾದ್ರು ವ್ಲಾಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಹಾಕೊಂಡು ವಿನ್ ನಾಯ್ಸ್ ಕೇಳಿಸ್ಬಾರ್ದು ಅಂತ ಹಿಂಗೆ ಹಾಕೊಳ್ಳೋದು ಇದು. ಮತ್ತೆ ಸೊ ಇದು ಬಂದ್ಬಿಟ್ಟು ಕನೆಕ್ಟರ್, ಓಕೆನಾ? ಇದು ಇದ್ರೇ ಸೊ ವರ್ಕ್ ಆಗುತ್ತೆ ಮೈಕ್ ಬಂದು. ಇದು ಹೆಂಗೆ ಯೂಸ್ ಮಾಡೋದಂತ ಅಂದರೆ, ಅದೆತ್ತು ಪಾಪ, ಇದು ಬಂದು ನಾರ್ಮಲ್ ನಮಗೆ ಆ್ಯಂಡ್ರಾಯ್ಡ್ ಫೋನ್ಗೆ ಯೂಸ್ ಮಾಡ್ಕೊಳ್ಳೋದು. ಒಂದು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು, ಇನ್ನೊಂದು ನಮ್ಮ ಆ್ಯಂಡ್ರಾಯ್ಡ್ ಫೋನ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡಿದ್ರೆ ಸಾಕು. ಏನು ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡೋದೇ ಬೇಕಾಗಿಲ್ಲ. ಮತ್ತೆ ಇನ್ನೊಂದು ಐಫೋನ್ಗೂ ಕೊಟ್ಟವ್ರೆ, ಸೇಮ್ ಐಫೋನ್ಗೂ ಅದೇ ಮೆಥಡೆ. ಇವಾಗ ಇಲ್ಲಿ ಇದು ನಾರ್ಮಲ್ ಪಿನ್ನು,
ನಾರ್ಮಲ್ ಪಿನ್ನ ಹಿಂಗೆ ಸೆಟ್ ಮಾಡಿದ್ರೆ ಆಯ್ತು. ಇದು ಬಂದು ನಾವು ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಎಲ್ಲ ನಿನ್ನ ಫೋನ್ ಕೊಡು ತೋರಿಸ್ತೀನಿ. ನಂದು ಐಫೋನ್ ಇಲ್ಲಪ್ಪ, ಆ್ಯಂಡ್ರಾಯ್ಡ್ ಮೊಬೈಲು. ಗೊತ್ತು. ಇವಾಗ ಇದು ಐಫೋನ್ ಅಂತ ಹೇಳಿದ್ರೆ ಈ ಥರ ಜಸ್ಟ್ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಯಾವುದೇ ರೀತಿ ಸೆಟ್ಟಿಂಗ್ಸ್ ಇಲ್ಲ. ಇದು ನಾರ್ಮಲ್ ಫೋನ್ದಾ? ನಾರ್ಮಲ್ ಫೋನ್. ಇದಕ್ಕೆ ಹಿಂಗೆ ನಾವು ನಾರ್ಮಲಾಗಿ ಕನೆಕ್ಟ್ ಮಾಡಿಕೊಂಡು ವ್ಲಾಗ್ ಮಾಡಿದ್ರೆ ಅಷ್ಟೇ ಆಯಿತು. ಸೊ ಬಿಗಿನರ್ಸ್ಗೆ ಬಂದ್ಬಿಟ್ಟು ಆ್ಯಕ್ಚುಲಿ ಬಿಗಿನರ್ಸ್ಗೆ ಅಂದರೆ 1000 ಚೇಂಜ್ ಹತ್ತತ್ರ ಒಂದು ಬರುತ್ತೆ ಮೈಕು. ಅದು ಬಂದ್ಬಿಟ್ಟು ಬೋಯಾ ಮೈಕ್ ಅಂತಾರೆ. ಸೇಮ್ ಇದೇ ಥರನೇ ವಯರ್ಲೆಸ್ಸು. ಇಷ್ಟು ದಿನ ಅದನ್ನೇ ಯೂಸ್ ಮಾಡ್ತಿದ್ದೆ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಅಂದ್ಬಿಟ್ಟು ಸೊ ಇದು ತೊಗೊಂಡಿದ್ದೀನಿ. ಅದು ಏನಾಯಿತು ಅಂದರೆ ಒಂಥರ ಅದು ಸರಿಯಾಗಿರಲಿಲ್ಲ ಮೈಕು. ತೊಗೊಂಡು ಸ್ವಲ್ಪ ದಿನಕ್ಕೆ ಅದು ಹಾಳಾಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಚೈನಾ ಮೇಡಲ್ಲ. ಹಾಂ, ಇದೇನು ಇದು ಬಂದು ಏನಕ್ಕೋ ಕೊಟ್ಟವ್ರೆ, ಐ ಮೀನ್ ಕ್ಯಾಮ್ರಾಗೆ ಅನಿಸುತ್ತೆ, ದೊಡ್ಡ ದೊಡ್ಡ ಕ್ಯಾಮ್ರಾಗೆ. ಸೊ ಗೋಪ್ರೋಗೂ ಸೇಮು. ಇಲ್ಲ ಗೋಪ್ರೋಗೆ ಅನ್ಕೊಂತ. ಗೋಪ್ರೋಗಿಲ್ಲ, ಇದು ಕ್ಯಾಮ್ರಾಗೆ. ಹೌದಾ? ಗೊತ್ತಿಲ್ಲ. ಕ್ಯಾಮ್ರಾಗೆ ಚಾರ್ಜಿಂಗ್, ಇದು ಚಾರ್ಜ್ ಆಗೋಕ್ಕೆ. ಮತ್ತು ಅದೇ ಸೇಮು ಗೋಪ್ರೋಗೂ ಹಿಂಗೆ ಯೂಸ್ ಮಾಡೋದು. ನಾನು ಗೋಪ್ರೋ ಯೂಸ್ ಮಾಡುವಾಗ ನಾನು ಅಂತೀನಿ ಹೆಂಗೆ ಯೂಸ್ ಮಾಡೋದಂತ. ಬಾ ಆಚೆ ಹೋಗ್ಬಿಟ್ಟು ಮೈಕ್ ಟೆಸ್ಟ್ ಮಾಡೋಣ. ಸ್ವಲ್ಪ ದೂರ ಹೋಗು. ಟೆರೆಸ್ ಮೇಲ್ಗಡೆ ಬಂದಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ಹೆಂಗೆ ಬರುತ್ತೈತೆ ವಾಯ್ಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಕ್ಚುಲಿ ಕ್ಲಿಯರಾಗಿ ಬರುತ್ತೆ, ಮಾತಾಡು. ನನಗಂತೂ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ಇಷ್ಟು ದೂರದಲ್ಲೇ ಇದ್ದೀವಿ, ಹತ್ರನೇ, ತುಂಬ ದೂರ ಎಲ್ಲ ಏನಿಲ್ಲ. ನಾನು ಮಾತಾಡೋದು ಅವ್ರಿಗೆ ಕೇಳಿಸೋದೇ ಇಲ್ಲ, ಅಷ್ಟು ನಿಧಾನಕ್ಕೆ ಮಾತಾಡ್ತೀನಿ. ಅದೇ ನನಗೆ ಸೀರಿಯಸ್ ಆಗಲೂ ತುಂಬ ಯೂಸ್ ಆಗುತ್ತೆ ಮಿನಿ ವ್ಲಾಗ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಹೊರಗಡೆ ನಾವು ಶಾಪಿಂಗ್ಗೆ ಅಂತ ಹೋದಾಗೆಲ್ಲ ಹೊರಗಡೆ ವ್ಲಾಗ್ ತೆಗಿಬೇಕಾದ್ರೆ ಖಂಡಿತ ರಿಯಲಾಗಿ ಯೂಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ಏನಂದ್ರೆ ಸ್ವಲ್ಪ ಸೇಫಾಗಿ ಇಟ್ಕೋಬೇಕು. ಇಲ್ಲಿರೋ ಮ್ಯಾಗ್ನೆಟ್ ಕಳೆದೋಯ್ತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ಕೇಳಿಸ್ತಾ ನಾನು ಮಾತಾಡಿದ್ದು ನಿನಗೆ? ಆಕ್ಚುಲಿ 40 ಮೀಟರ್ ತನಕ ಕೇಳುತ್ತೆ ಅಂತ ಹಾಕೋರೆ. ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಪ್ರಾಡಕ್ಟ್ ಹೆಂಗೈತೆ ಅಂತ ಅಂದ್ಬಿಟ್ಟು. ಇದ್ರಲ್ಲೇ ಇನ್ನೊಂದು ಇದೆ, 14,000 ಅದು 14,000. ಸೇಮ್ ಇದೇ ತರ, ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಏನಂತ ಅಂದ್ರೆ 40 hours ವರ್ಗು ನಾವು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿ ನಾವು ಇದು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಅದು 40 hours ಕೊಟ್ಟಿದ್ದಾರೆ ಚಾರ್ಜಿಂಗ್ ಕೆಪಾಸಿಟಿ ಮಾತ್ರ ಅದ್ರಲ್ಲಿ. ಬಟ್ ಹೆಂಗಿದೆ ಮಸ್ತ್, ಅದು ಬ್ರ್ಯಾಂಡೇ ಮಸ್ತ್ ಬ್ರ್ಯಾಂಡ್ ಪಪ್ಪ. ಅದು ಬ್ರ್ಯಾಂಡ್ ಯಾವ್ದಂತ ಸಿಂಬಲ್ ಹಿಂಗ್ ಕೊಟ್ಟಿರ್ತಾರೆ. ನಾನು ಈ ತರ ಬೇರೆ ಯಾರು ದೊಡ್ಡ ದೊಡ್ಡ ವ್ಲಾಗರ್ಸ್ ಎಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೇಕಾರೆ ಅಬ್ಸರ್ವ್ ಮಾಡಿದ್ದೆ ಆ ಮೈಕ್ ನ. ಬಟ್ ಇವಾಗ ಇವ್ರು ತೋರ್ಸಿದ್ಮೇಲೆ ಗೊತ್ತಾಗೈತೆ ನನ್ಗೆ ಅದು ಮೈಕ್ ಅಂತ ಹೇಳ್ಬಿಟ್ಟು. ಇಷ್ಟ ದಿನ ಎಲ್ಲ ನಾರ್ಮಲ್ ಮೈಕ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ. ವಯರ್ ಇರೋದು, ಇನ್ನೊಂದು ವೈರ್ಲೆಸ್ ಇರೋದು. ನಾವು ಅಡ್ಜಸ್ಟ್ ಮಾಡಿದೀವಿ ಗೊತ್ತಾ ಮೈಕು. ಹಿಂದೆ ಎಲ್ಲ ಇಟ್ಬಿಟ್ಟು, ಹಿಂದೆ ಎಲ್ಲ ಟೇಪ್, ಶರ್ಟ್ ಅಲ್ಲಿ ಟೇಪ್ ಎಲ್ಲ ಇದ್ ಮಾಡ್ಬಿಟ್ಟು ಮೈಕ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅದ್ರೊಳಗಡೆ ಕ್ಲಿಪ್ ಬರುತ್ತಲ್ಲ, ಅದು ಎಷ್ಟು ಸಲ ಕಳ್ದೋಗಿದೆ ಗೊತ್ತಾ? ಕಳ್ದೋಗಿ ಮತ್ತೆ ಸಿಕ್ಕಿದೆ ಅದು. ಅಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಗೊತ್ತು ಕಷ್ಟ ಏನಂತ ಅಂದ್ಬಿಟ್ಟು ಕಂಟೆಂಟ್. ಆದ್ರೆ ಈ ಮೈಕ್ ಬಂದು ಸ್ಟಾರ್ಟ್ಅಪ್ ಅವ್ರಿಗೆ ಒಳ್ಳೆ ಯೂಸ್. ಮೈಕ್ ಸ್ಟಾರ್ಟ್ಅಪ್ ಅವ್ರಿಗೆ ಒಳ್ಳೆ ಯೂಸ್ ಆಗುತ್ತೆ ಇದು. ನಾವು ಸ್ಟಾರ್ಟ್ಅಪ್ ನಾವೇನು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ಯೂಟ್ಯೂಬ್ ಚಾನಲ್ ಇಲ್ಲ ನಮ್ದು. ಬಟ್ ಆದ್ರೆ ನಮ್ಗೆ ಇನ್ನು ಫ್ಯೂಚರ್ ನಾವ್ ಎಷ್ಟೇ ದೊಡ್ಡ ಬ್ಲಾಗರ್ಸ್ ಆದ್ರೂ ಈ ಮೈಕ್ ಯೂಸ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ ಮುಂದೆ ಒಳ್ಳೆ ಕಂಟೆಂಟ್ ಕೊಡು. ಖಂಡಿತ ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಓಕೆ ಗೈಸ್, ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಮೇಕ್ ಓವರ್ ಬೇಕಿದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ರಿವ್ಯೂ ಬಂದ್ಬಿಟ್ಟು ಇವಾಗ ನನ್ ನಾನು ಮೇಕಪ್ ಮಾಡ್ಬೇಕಾದ್ರೆ ನನ್ಗೆ ವ್ಲಾಗ್ ಅಂತೀನಿ, ಈ ಮೈಕ್ ಬಂದು ಯೂಸ್ ಆಗುತ್ತೆ. ಯಾಕೆ ಹೇಳು? ಕ್ಲೈಂಟ್ ಹತ್ರ ನಾನು ಅವ್ರ ಹತ್ರ ರಿವ್ಯೂ ತಗೋಬೇಕಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವೊಬ್ರು ರಿವ್ಯೂ ತಗೊಂಡಿರ್ತೀನಿ, ಅವ್ರು ಹೇಳಿರೋ ರಿವ್ಯೂ ಬಂದು ನಮ್ಗೆ ಕರೆಕ್ಟಾಗಿ ಕೇಳಿಸೋದಿಲ್ಲ ಅಂತ ಅಂದ್ರೆ ನಾನು ಆ ರಿವ್ಯೂನೇ ಹಾಕೋದಿಲ್ಲ ಎಷ್ಟೊಂದ್ಸಲಿ. ಅವಾಗ ನನ್ಗೆ ಇದೆಲ್ಲ ಯೂಸ್ ಆಗುತ್ತೆ. ಈ ಮೈಕ್ ಹೊರಗಡೆ ಫೋನೇ ಸ್ವಲ್ಪ ಶೇಕ್ ಆಗುತ್ತೆ. ಫೋನ್ ಅಲ್ಲ ನನ್ ಕೈ ಶೇಕ್ ಆಗುತ್ತೆ, ಫೋನ್ ಅಲ್ಲ ಅದು. ಇಲ್ಲ, ನಂದು ಶೇಕ್ ಆಗ್ತೈತೆ. ಆಂಡ್ರಾಯ್ಡ್ ಮೊಬೈಲ್ ಅಲ್ವಾ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಐಫೋನ್ ಬಂದ್ಬಿಟ್ಟು ತಗೊಳ್ಳೋಣ ಅಂತ ಇದೀನಿ, ಬಟ್ ಇವಾಗ ಇಲ್ಲ, ಸದ್ಯಕ್ಕೆ ಅಮೌಂಟ್ ಇಲ್ಲ ನನ್ನ ಹತ್ರ. ಓಕೆ ಗೈಸ್, ಲವ್ ಯು. ಇದೇ ತರ ಸಪೋರ್ಟ್ ಮಾಡಿ. ಎಲ್ಲೋದ್ರು ಬಂದ್ಬಿಡ್ತಾನಲ್ಲ ನಮ್ ಜೊತೆನೆ ಇರೋದು ಅವ್ನು. ಓಕೆ ಗೈಸ್, ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಕೈ ನೋತೈತೆ. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ.